ತೇಜು, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಬೇಡ ಬೇಡ, ನಾನು ತಾಳ್ಮೆ ಕಲ್ಕೊಂಡು ಗಲಾಟೆ ಮಾಡಿದ್ರೆ ಫ್ರೆಂಡ್ಗಳ ಮುಂದೆ ಕಾವ್ಯನ ಹೆಸರು ಹಾಳಾಯ್ತದೆ. ನಿಮ್ಮ ತಾವು ಮಾತಾಡಬೇಕಿತ್ತು, ಪಕ್ಕಕ್ಕೆ ಬರ್ತೀರಾ? ನನ್ನ ಜೊತೆನಾ? ಏನು ಮಾತಾಡೋದಿದೆ? ಒಸಿ ಮುಖ್ಯವಾದ ವಿಚಾರನೇ, ಎರಡೇ ನಿಮಿಷ ಬನ್ನಿ ದಯವಿಟ್ಟು. ನನ್ನ ಜೊತೆ ಅವಮಾನದ ಮೇಲೆ ಅವಮಾನ ಆಗ್ತಾನೆ ಇದೆ. ಅವ್ರು ನನ್ ಕಂಡ ಅಂತ ಹೇಳಿದ್ರೆ ಎಲ್ರು ಸುಮ್ಮನಾಗ್ತಾರೆ, ಆದ್ರೆ ನನ್ಗೆ ಹಾಗಂತ ಹೇಳಕ್ಕೆ ಆಗ್ತಿಲ್ವಲ್ಲ. ಮೊದ್ಲು ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು, ಅದೇ ಬೆಸ್ಟ್ ಸೊಲ್ಯೂಷನ್. ಹೇಳು, ಏನ್ ವಿಷಯ? ನೋಡಕ್ಕೆ ತುಂಬಾ ಓದ್ಕೊಂಡಿರೋರ್ ತರ ಕಾಣಿಸ್ತೀರಾ, ತುಂಬಾ ದೊಡ್ಡ ಕೆಲ್ಸದಾಗೂ ಇದ್ದೀರಾ ಅನ್ನಿಸ್ತೀರಾ. ನೀವ್ ಹೆಂಗ್ ನಡ್ಕೊಂಬಿಟ್ರೆ ಹೆಂಗಣ? ಏಯ್, ಏನೋ ಮಾತಾಡ್ತಿದ್ಯಾ? ಯಾರ ಮನೆ ಹೆಣ್ಮಕ್ಳಾದ್ರೂ ಹೆಣ್ಮಕ್ಳೇ ಅಲ್ವಣ್ಣ? ಪಾಪ ಅವ್ರಿಗೆ ಹಿಂಸೆ ಆಗಂಗ್ ನಡ್ಕೋಬಾರ್ದು. ಅವ್ರಿಗೆ ಎಲ್ಲೂ ಹೇಳ್ಕೊಳಕ್ ಹಾಕಿಲ್ಲ ಅನ್ಬಿಟ್ಟು ಅದನ್ನೇ ಸದ್ರ ತಗೊಂಡು ಹಿಂಸೆ ಕೊಡ್ಬಾರ್ದಲ್ವಣ? ನೀವು ಫೋಟೋ ತೆಗೆಸ್ಕೊಳ್ಳೋ ನೆಪದಾಗೆ ಕಾವ್ಯನ್ ಮೈ ಕೈ ಮುಟ್ಟಿದ್ದು ತೆಪ್ಪು ಕನ್ನಡ. ವಾಟ್ ದ ಹೆಲ್ ಮ್ಯಾನ್? ಕಾವ್ಯ ನನ್ನ ಹೆಂಡತಿ ಫ್ರೆಂಡು. ಆ ಚಲ್ಗೆಲ್ಲಿ ಸೆಲ್ಫಿ ತಗೊಳ್ಳುವಾಗ ಹೆಗಲ ಮೇಲೆ ಕೈ ಹಾಕ್ತೆ. ಇದು ಹೈ ಸೊಸೈಟಿ ಕಲ್ಚರ್ ಕಣೋ. ಇದೆಲ್ಲ ಗೊತ್ತಿಲ್ದಿರೋ ನೀನು ನನಗೆ ಬೋಧನೆ ಮಾಡಕ್ ಬರ್ತೀಯಾ? ಇಲ್ಲ ಅಣ್ಣ, ಯಾವ ಸೊಸೈಟಿ ಆದ್ರೂ ತೆಪ್ಪು ತೆಪ್ಪು ಅಲ್ವೇ? ನೀವು ಮಾಡಿದ್ ಸರಿ ಇಲ್ಲ. ಏಯ್, ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೋ? ಹಂಗಲ್ಲಣ್ಣ, ನಾನು ಹೇಳೋದು ಹೊಸಿ ಅರ್ಥ ಮಾಡ್ಕೊಳ್ಳಿ. ನಾನು ಏನ್ ಹೇಳ, ನಾನ್ ಯಾಕೋ ನಿನ್ನಂತ ಒಂದ್ ಮಾತು ಅರ್ಥ ಮಾಡ್ಕೊಳ್ಳಿ. ನಡಿಯೋ. ಏನೋ ಗುರಾಯಿಸ್ತಾ ಇದೀಯಾ? ಏನು ಹೊಡಿತೀಯನೋ? ಬಾರೋ. ನೋಡ್ದ ಫ್ರೆಂಡ್ಸ್, ಈ ಬ್ಲಡಿ ಇಡಿಯಟ್ ನನಗೆ ಬೋಧನೆ ಮಾಡಕ್ ಬರ್ತಾನೆ. ಏನೋ ಗುರಾಯಿಸ್ತೀಯಾ? ಏನೋ ಮಾಡ್ತೀಯಾ? ಲುಕ್ ಕೊಟ್ರೆ ಹೆದರ್ಕೊಬಿಡ್ತೀನಿ ಅನ್ಕೊಂಡಿದೀಯಾ? ತಗ್ಸೋ ತಲೆನಾ? ಏಯ್, ತಗ್ಸಲೇ.
ಎಷ್ಟು ಧೈರ್ಯ ಇದ್ರೆ ನೀನ್ ಅವ್ರ ಮೇಲೆ ಕೈ ಮಾಡ್ತೀಯಾ? ವಾಟ್ ಇಸ್ ದಿಸ್ ಕಾವ್ಯ? ವಾಟ್ ಇಸ್ ದಿಸ್ ಬಿಹೇವಿಯರ್? ನನ್ನ ಹಸ್ಬೆಂಡ್ ಏನು ಕೊಡ್ದೆ? ಜೆಲ್ಲ ತಪ್ಪು, ಲಿಟ್ರೇಟ್, ಅನ್ಸಿವಿಲೈಸ್ಡ್, ಇಡಿಯಟ್ ಡ್ರೈವರ್ ದೇನೆ. ನಾಲ್ಗೆ ಬಿಗಿ ಹಿಡಿದ್ ಮಾತಾಡು. ಇಲ್ಲಿ ತಪ್ಪಿರೋದು ಇಲ್ಲಿ ನಿಂತಿದ್ದಾನಲ್ಲ ಮಹಾನುಭಾವ, ಈ ನಿನ್ ಗಂಡಂದೆ. ಹ್ಯಾಂಡ್ ಶೇಕ್ ಮಾಡೋ ನೆಪದಲ್ಲಿ ನನ್ ಕೈ ಸ್ನೀಸ್ ಮಾಡ್ದ. ಸೆಲ್ಫಿ ನೆಪದಲ್ಲಿ ನನ್ನ ಮುಟ್ಟಿ ನನ್ಗೆ ಅನ್ಕಂಫರ್ಟಬಲ್ ಮಾಡ್ದ. ಅದಕ್ಕೆ ನಾನು ವಾಶ್ರೂಮ್ಗೆ ಹೋಗಿದ್ದು. ಏನಂದೆ? ಮಹಾದೇವ್ ಅವರು ಇಲ್ಲಿಟ್ರೇಟ? ಹುಡುಗಿಯರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ನಿನ್ ಗಂಡ ಅವರಿಂದ ಕಲಿಬೇಕು. ಹೆಣ್ಮಕ್ಳು ಅಂದ್ರೆ ಅಷ್ಟು ಗೌರವ ಕೊಡ್ತಾರೆ ಅವರು. ಹೇ ಕಾವ್ಯ, ಅವಳ ಗಂಡ ನಿನ್ ಡ್ರೈವರಿಗೆ ಹೊಡೆದ ಅಂತ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇತ್ತಾ? ಒಬ್ಬ ಡ್ರೈವರ್ಗೋಸ್ಕರ ನಿನ್ ಫ್ರೆಂಡ್ ಗಂಡನ ಮೇಲೆ ಕೈ ಮಾಡ್ದ ನೀನು? ಅವರು ಡ್ರೈವರ್ ಅಲ್ಲ ತೇಜು, ನನ್ ಕುತ್ತಿಗೆಗೆ ತಾಳಿ ಕಟ್ಟಿರೋ ಗಂಡ. ಆ ಮುತ್ಕಂಗೆ ಸರ್ಜರಿ ಮಾಡಿ ಆ ಮುತ್ಕನ್ ಸಾವಿಗೆ ಕಾರಣ, ಆ ಮಗುಗೆ ಸರ್ಜರಿ ಮಾಡಿ ಆ ಮಗು ಕಾಲ್ ಕಳ್ಕೊಳ್ಳೋ ಆಗ್ ಮಾಡಿದ್ದು ಸ್ನೇಹ ಮೇಡಮ್ ಸರ್. ಇದೇನಂತ ಮಾತಾಡ್ತೀಯ? ನನ್ನ ಅತ್ತೆ ನಾದ್ನಿ ಕಣೆ, ಅವ್ರ ಬಟ್ಟೆ ಹೋಗಿದ್ರೆ ಏನಾಗ್ಬಿಡುತ್ತೆ ನೋಡು. ಅವರು ನಮ್ ಕುಟುಂಬದವ್ರೆ, ನೀನ್ ಬೇಜಾರ್ ಮಾಡ್ಕೋಬೇಡ ಕಣೆ. ಯಾರ್ ಸರಿ ಯಾರ್ ತಪ್ಪು, ಯಾರದ್ ಪ್ರೀತಿ ಯಾರದ್ ಮೋಸ, ಯಾರು ಒಳ್ಳೆಯವರು ಯಾರು ಕೆಟ್ಟವರು, ನನಗೊಂದು ಗೊತ್ತಾಗ್ತಿಲ್ಲ. ಹೇ ಕಾವ್ಯ, ಏನೇ ಹೇಳ್ತಿದ್ಯಾ ನೀನು? ಇವ್ರು ನಿನ್ ಗಂಡನ? ಹೇಗೆ ಒಪ್ಕೊಂಡೆ ಇವ್ರನ್ನ ಮದ್ವೆ ಆಗೋದಿಕ್ ನೀನು? ಅಲ್ಲ, ನಾವೇನೋ ಎಲ್ಲಾನು ನಾವ್ ಅನ್ಕೊಂಡ್ ಹಾಗೆ ಆಗಲ್ಲ ತೇಜು. ಆದ್ರೆ ಒಂದಂತೂ ಸತ್ಯ, ಮಹಾದೇವ್ ನನ್ನ ಗಂಡ. ಅವ್ರಿಗೆ ಯಾರೇ ಗೌರವ ಕೊಡದೆ ನಡ್ಕೊಂಡ್ರು ನಾನ್ ಸಹಿಸೋದಿಲ್ಲ. ಇನ್ನೋರ್ ಮೇಲೆ ಯಾರ ಕೈ ಮಾಡಿದ್ರಂತೂ ನಾನ್ ಸಹಿಸೋ ಮಾತೇ ಇಲ್ಲ. ಇವತ್ತು ನೀವೆಲ್ರೂ ಅವ್ರ ಜೊತೆ ಎಷ್ಟು ಕೆಟ್ಟದಾಗಿ ನಡ್ಕೊಂಡ್ರಿ. ನಾನು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ, ಎಲ್ಲರೂ ಅವ್ರನ್ನ ಡ್ರೈವರ್ ಡ್ರೈವರ್ ಅಂತ ಕರಿತಾ ಇದ್ದೀರಾ. ಒಬ್ರಾದ್ರೂ ಅವ್ರ ಹೆಸರೇನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರ? ಒಂದ್ ವೇಳೆ ನನ್ ಜೊತೆ ಬಂದಿದ್ದು ಡ್ರೈವರೇ ಆಗಿದ್ರು, ಒಬ್ಬ ಮನುಷ್ಯನ ಅಸ್ತಿತ್ವನ ಅವ್ರು ಮಾಡೋ ಪ್ರೊಫೆಷನ್ ಇಳಿಸೋದು ಅವ್ರ ಡಿಗ್ನಿಟಿಗೆ ಧಕ್ಕೆ ಬಂದ ಹಾಗೆ ಅನ್ನೋದು ಗೊತ್ತಿಲ್ವಾ? ನೀವೆಲ್ಲ ಎಜುಕೇಟೆಡ್ಸ್, ಹೈ ಸೊಸೈಟಿ ಪೀಪಲ್. ಮೈ ಫುಟ್. ಸಾರಿ ಕಣೆ ಕಾವ್ಯ, ನಮಗ್ ಗೊತ್ತಾಗ್ಲಿಲ್ಲ.
ಈಗ ಸಾರಿ ಕೇಳಿ ಏನ್ ಉಪಯೋಗ? ಅವ್ರಿಗಾಗೋ ಹರ್ಟ್ ಆಗೋಗಿದೆ. ಅವ್ರಷ್ಟು ಓದಿಲ್ಲ ಕಲ್ತಿಲ್ಲ ನಿಜ, ಆದ್ರೆ ಓದಿರೋರು ಕಲ್ತಿರೋರು ಎಷ್ಟು ಇನ್ಸೆನ್ಸಿಬಲ್ ಆಗಿ ನಡ್ಕೋತೀರ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಎಷ್ಟೋದಿದ್ರೇನು, ಒಬ್ಬ ಮನುಷ್ಯನ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಅದನ್ನ ನೀವೆಲ್ಲರೂ ಅವರಿಂದ ಕಲಿಬೇಕು. ಮಹಾದೇವ್ ಅವ್ರೆ, ಸಾರಿ. ನೀವ್ ಯಾರು ಸಾರಿ ಕೇಳೋದೇನ್ ಬೇಕಾಗಿಲ್ಲ. ನಿಮ್ 2 ಸಾರಿ ಕರೆದ್ಬಿಟ್ರೆ ನೀವ್ ಎಲ್ರು ಇಷ್ಟೊತ್ತು ಅವ್ರ ಜೊತೆ ನಡ್ಕೊಂಡಿದ್ದು ಸಣ್ಣ ತಪ್ಪು ಅಂತ ಅನ್ನಿಸ್ಬಿಡುತ್ತೆ. ನಮಗ್ ನಿಮ್ ಸಾರಿ ಬೇಕಾಗಿಲ್ಲ. ನಿಮ್ ಪಾಡಿಗೆ ನಿಮ್ ಮದ್ವೆನ ಮುಂದುವರಿಸಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಮಹದೇವ್ ಬಾ. ಅಲ್ಲ, ಅವ್ನ್ ಹೊಡೆದಾಗ ತಿರುಗ್ಸಿಡ್ ಬಿಡೋದಿಕ್ಕೆ ಏನಾಗಿತ್ತು ನಿನ್ಗೆ? ಊರಲ್ಲಿ ದೊಡ್ಡ ರೌಡಿ ಅಂತ ಮೆರೀತ್ಯಾ, ಇಲ್ಲೇ ಸೈಲೆಂಟ್ ಆಗಿದ್ದ? ನಾನ್ ಹಂಗೆಲ್ಲ ಸುಮ್ಕೆ ಇರೋ ಮಗನೇ ಅಲ್ಲ. ಆದ್ರೆ ಏನ್ ಮಾಡೋದು, ಅವರೆಲ್ಲ ನಿನ್ ಫ್ರೆಂಡ್ಗಳು. ನಾನೇನಾರು ಮಾಡಿ ಆಮೇಲೆ ನಿನ್ ಮರ್ಯಾದೆ ಹೋಯ್ತದೆ ಅಂತ ಸುಮ್ಕೆ ಇದ್ದೆ ಅಷ್ಟೇ. ನನ್ ಫ್ರೆಂಡ್ಸ್ ಆದ್ರೇನು? ತಪ್ಪು ತಪ್ಪೆ. ತಪ್ಪು ಮಾಡ್ದವ್ರಿಗೆ ಏನ್ ಉತ್ತರ ಕೊಡ್ಬೇಕೋ ಅದ್ ಕೊಡ್ಲೇಬೇಕು. ಹೇಗ್ ಉತ್ತರ ಕೊಡ್ಬೇಕೋ ಹಾಗ್ ಕೊಡ್ಲೇಬೇಕು. ನೀನ್ ಇಷ್ಟ ಹೇಳ್ದಲ್ಲ, ಆಯ್ತು ಬಿಡು, ಒಂದೇ ಒಂದ್ ನಿಮಿಷ ಇರು. ಎಲ್ಲಿಗ್ ಹೋಗ್ತಿದ್ಯಾ? ಒಂದ್ ನಿಮಿಷ ಬಂದೇ ಇರು. ಈ ಮಾದೇವ ಯಾವ್ದನ್ನು ಬಾಕಿ ಉಳಿಸ್ಕೊಳ್ಳಲ್ಲ ಕಾವ್ಯ, ವಾಪಸ್ ಕೊಟ್ಟೆ ಅಭ್ಯಾಸ ನನಗೆ. ಒಂದೇ ಒಂದ್ ನಿಮಿಷ ಟೈಮ್ ಕೊಡು, ನನ್ನ ಬಾಕಿನ ಬಡ್ಡಿ ಸಮೇತ ಚುಕ್ತ ಮಾಡ್ಬರ್ತೀನಿ. ನಮಸ್ಕಾರ ಅಣ್ಣ. ಏನು ಓದೋನ್ ವಾಪಸ್ ಬಂದ ಅಂತ ನೋಡ್ತಾ ಇದ್ದೀರಾ? ಸಾರಿ ಕಣಣ್ಣ, ನಿಮ್ಗೆ ಏನೋ ವಾಪಸ್ ಕೊಡ್ಬೇಕಿತ್ತು, ಅದಕ್ಕೆ ಬಂದೆ. ನಮ್ಮ ಹಳ್ಳಿ ಕಡೆ ಹೆಂಗೆ ಅಂದ್ರೆ, ಏನಾರು ತಗೊಂಡ್ರೆ ವಾಪಸ್ ಕೊಟ್ಬಿಡ್ಬೇಕು, ಇಲ್ಲಾಂದ್ರೆ ತೆಪ್ಪಾಯ್ತದೆ. ಅದಕ್ಕೆ ಇದು ಅಸ್ಲು, ಇದು ಬಡ್ಡಿ. ಇನ್ನೊಂದು ಬೇಕಾ? ಬೇಡ, ಸಾಕು. ಬರ್ಲಾ? ಇಬ್ರು 100 ಕಾಲ ಸಂದಾಗ ಬಾಳಿ. ಬರ್ಲಾ?
ಇವತ್ತು ಕಾವ್ಯ ಮಾಡಿದ್ ನೆನ್ಸ್ಕೊಂಡ್ರೆ ಭಲೇ ಖುಷಿ ಆಯ್ತದೆ. ಏನ್ ಇವಳು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆನೆ ಕೊಡ್ತಾ ಇಲ್ವಲ್ಲ? ಯಾಕೆ ವಾಲ್ಯೂಮ್ ಇನ್ಕ್ರೀಸ್ ಮಾಡ್ದೆ? ನೀನ್ ಕೇಳಿಸ್ಕೊಳ್ಳಿ ಅಂತ ಕಾಡ್ರ ಅಲ್ಲಲ್ಲ ಕಾವ್ಯ, ನನಗ್ ಕೇಳಿಸ್ಲಿ ಅಂತನಾ? ಯಾಕೆ? ಅದ್ ಸರಿ, ಇದೇನಿದು ಇವತ್ತು ಇಷ್ಟು ಮೆಲೋಡಿಯಸ್ ಆಗಿರೋ ಹಾಡು ಹಾಕಿದ್ಯಾ? ಯಾಕಂದ್ರೆ ನನ್ಗೊಂದ್ ಸಮಸ್ಯೆ ಅದೇ. ಸಮಸ್ಯೆನಾ? ಹೌದು. ಏನಾದ್ರು ಸಿಟ್ಟಿದ್ದಾಗ ಹಂಗೆ ಬಾಯಲ್ಲೇನು ಫಿಲ್ಟರ್ ಇದ್ದಂಗೆ ಮಾತ್ ಬಂದ್ಬಿಡ್ತವೆ. ಅದೇ ಏನಾದ್ರು ಖುಷಿ ಪಸಿ ಆದ್ರೆ, ಯಾರ ಮೇಲಾದ್ರೂ ಜೀವ ಆದ್ರೆ ಅದನ್ನ ಹೇಳಕ್ ಹೋದಾಗ ಬಾಯಿ ಹಂಗೆ ಕಟ್ಕೊಂಡ್ಬಿಡ್ತದೆ. ಅದನ್ನ ಹೇಳೋದಕ್ಕೆ ಪದಗಳೇ ಹುಟ್ಟಕ್ಕಿಲ್ಲ. ಆಮೇಲೆ ನೀನ್ ನನ್ ಕೈ ಹಿಡ್ಕೊಂಡು ದರ ಅಂತ ಹೇಳ್ಕೊಂಡ್ ನಡ್ಕೊಂಡ್ ಬಂದ್ಯಲ್ಲ, ಆ ನಡಿಗೆಯಲ್ಲಿ ಇದ್ದಿದ್ ನಿಷ್ಠುರತೆ ಅಪ್ಪ, ಅದನ್ನೆಲ್ಲ ಕಂಡು ನನ್ ಕಲ್ನಂತ ಗುಂಡಿಗೆ ಕೂಡ ಕರಗಿ ನೀರಾಗೋಯ್ತು ಕಾವ್ಯ. ನೀನ್ ಇನ್ಯಾಕ್ ನನ್ಗೆ ಏಟಾದ್ರೂ ಬೈ. ಈಟ್ ದಿನ ಬೈತಿದ್ದಲ್ಲ, ಅದಕ್ಕಿಂತ 4 ಪಟ್ಟು ಜಾಸ್ತಿನೇ ಬೈ. ಬರೀ ಬೈಯೋದೇನ್ ಬಂತು, ನನ್ ಮೇಲೆ ಬೈಗಳು ಪ್ರವಾಹನೇ ಹರಿಸ್ಬಿಡು, ನನಗೇನು ಬೇಜಾರಾಗಕ್ಕಿಲ್ಲ. ಬರೀ ಬೈಯೋದ್ ಯಾಕೆ ಬಂತು? ಬೇಕಿದ್ರೆ ನನಗ್ ಜಾಡ್ಸೋದಿ, ನಾನೇನು ಅನ್ಕೊಳಕಿಲ್ಲ. ಯಾಕೆಂದ್ರೆ ನಿನ್ಗೆ ನನ್ ಯಾಕೆ ಏಟ್ ಕಾಳಜಿ ಇದೆ ಅಂತ ನನಗ್ ಗೊತ್ತಾಗದೆ. ಹಲೋ ಸರ್, ನೀವ್ ಅಷ್ಟೊಂದೆಲ್ಲ ಖುಷಿ ಆಗೋ ಅವಶ್ಯಕತೆ ಇಲ್ಲ. ನನಗ್ ನಿಮ್ ಮೇಲೆ ಯಾವ್ದೇ ರೀತಿ ಕಾಳಜಿ ಇಲ್ಲ. ನಾನಿವತ್ತು ನಿನ್ ಪರ ಮಾತಾಡಿದ್ದು ನಿನ್ ಮೇಲೆ ಕಾಳಜಿ ಇದೆ ಅಂತಲ್ಲ, ಅವ್ರ ತಪ್ಪಿತ್ತು ಅಂತ. ಇದು ಅಂತಲ್ಲ, ಯಾವ್ದೇ ಮನುಷ್ಯನಾಗ್ಲಿ ಇಲ್ ಟ್ರೀಟ್ ಮಾಡ್ಬಾರ್ದು, ಕೀಳಾಗ್ ನೋಡ್ಬಾರ್ದು. ಆತರ ಮಾಡೋರು ಮನುಷ್ಯರೇ ಅಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಹಾಗೆ ರಿಯಾಕ್ಟ್ ಮಾಡಿದ್ದು. ಅದು ಬಿಟ್ರೆ ನಾನ್ ನಿನ್ನ ಗಂಡ ಅಂತ ಅಕ್ಸೆಪ್ಟ್ ಮಾಡಿದೀನಿ ಅಂತಾನು ಅಲ್ಲ, ಅಥವಾ ನನಗ್ ಭಯ ಕಾಳಜಿ ಇದೆ ಅಂತಾನು ಅಲ್ಲ. ಅರ್ಥ ಆಯ್ತಾ? ಆಯ್ತು ಆಯ್ತು, ನಿನ್ಗೆ ನನ್ ಮ್ಯಾಕೆ ಭಯಂಕರವಾದ ಕಾಳಜಿ ಇಲ್ದೇ ಇರ್ಬೋದು, ಆದ್ರೆ ಎಲ್ಲೋ ನಿನ್ ಮನ್ಸಿನ ಮೂಲೆ ಈಟೆ ಇಟ್ಟು ಒಂದು ಗುಲಗಂಜಿ ಎಷ್ಟ ಮ್ಯಾಕ್ ಕಾಳಜಿ ಅದಲ್ಲ, ಅಷ್ಟು ಸಾಕು ನನ್ಗೆ. ಮೊಣ್ಣು ಇಲ್ಲ. ಯಾಕೆ ಅಂದ್ರೆ ನನಗ್ ನಿನ್ನಿಂದ ಆಗಿರೋ ಅನ್ಯಾಯನ ನಾನ್ ಯಾವತ್ತೂ ಮರೆಯೋದಿಲ್ಲ. ಅಷ್ಟು ಬೇಡ್ಕೊಂಡ್ರು ನನ್ ಕುತ್ತಿಗೆ ತಾಳಿ ಕಟ್ಟಿದ್ಯಲ್ಲ, ಅದನ್ನ ನೆನೆಸ್ಕೊಂಡ್ರೆ ನನ್ ರಕ್ತ ಇಲ್ಲ ಕುದಿಯತ್ತೆ. ನೀನ್ ಮಾಡಿರೋ ತಪ್ಪಿಗೆ ಯಾವತ್ತೂ ಕ್ಷಮೆನೇ ಇಲ್ಲ. ಆಯ್ತು, ಎಂತ ತಪ್ಪಗಾದ್ರೂ ಒಂದು ಸಮಯ ಅನ್ನೋದು ಇರ್ತದೆ, ಎಂತಗಾದ್ರೂ ಒಂದು ಕೊನೆ ಅನ್ನೋದು ಇರ್ತದೆ. ಆ ನಂಬಿಕೆ ನನ್ಗದೆ. ಆದ್ರೆ ನೀನ್ ಮಾಡಿರೋ ತಪ್ಪಿಗಿರೋ ಶಿಕ್ಷೆಗೆ ಯಾವತ್ತೂ ಕೊನೆನೇ ಇರಲ್ಲ. ನೋಡೋಣ ನೋಡೋಣ, ನೀನಿವತ್ತು ನಿನ್ ಫ್ರೆಂಡ್ಗಳ ನೋಡಿದ್ರೆ ನನಗಂತೂ ಆ ನಂಬಿಕೆ ಅದೇ. ನನ್ಗೆ ಇವತ್ತಲ್ಲ ನಾಳೆ ಸಮಯ ಸಿಕ್ಕೇ ಸಿಗ್ತದೆ. ಹಾಗಂತ ಕನಸ್ ಕಾಣು. ಈಗ ಮುಂದೆ ನೋಡ್ಕೊಂಡ್ ಗಾಡಿ ಆನಂದ ತುಂಬಿರಲು ಬಾಳೆ ಸಂಗೀತ ಸುದೆಯಾಯ್ತು. ಮಹಾದೇವ ಕಾವ್ಯ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ, ಯಾಕಿನ್ನು ಬಂದಿಲ್ಲ? ಅತ್ತೆ ಬಂದೇ ಬಿಟ್ರು. ಕಾವ್ಯ, ಮಹಾದೇವ ಬನ್ನಿ. ಅರಪ್ಪ ಹುಲಿ, ಅಂತೂ ಮದ್ವೆ ಆದ್ಮೇಲೆ ಹೆಂಡತಿ ಜೊತೆಗೆ ಒಂದ್ ಟ್ರಿಪ್ ಮುಗಿಸ್ಕೊಂಡು ಬಂದೆ. ಓಕೆ,
ಹೌದೌದು ಚಿಕ್ಕಪ್ಪ, ಇಂಥ ಒಂದ್ ಟ್ರಿಪ್ಗೆ ನನ್ನ ಜೀವಮಾನದಲ್ಲೇ ಹೋಗಿರ್ಲಿಲ್ಲ ನಾನು. ಕಾವ್ಯ, ಮದ್ವೆ ಎಲ್ಲ ಹೇಗಾಯ್ತಮ್ಮ? ಚೆನ್ನಾಗಾಯ್ತತೆ. ಸರಿ ಆಯ್ತು. ಇಬ್ರು ತುಂಬಾ ಸುಸ್ತಾಗಿರ್ತೀರಾ, ಕೈ ಕಾಲ್ ಮುಖ ತೊಳ್ಕೊಳ್ಳಿ, ಆಮೇಲೆ ಒಟ್ಟಿಗೆ ಎಲ್ರು ಊಟ ಮಾಡೋಣ. ಹಲೋ ಹೇಳ ಶಂಕರ, ಈಗಷ್ಟೇ ಅಟ್ಟಿಗೆ ಬಂದಕ್ಕಲ್ಲ. ಹಾ, ಏನಾರು ಇದ್ರೆ ಫೋನ್ ಹಚ್ಚು. ಮಾದೇವ, ಎಲ್ಲ ಹೇಗಾಯ್ತು? ಚೆನ್ನಾಗಾಯ್ತು ಕಣಮ್ಮ. ಓ, ಚೆನ್ನಾಗಾಯ್ತಾ? ಹ್ಮ್ ಅಲ್ಲಿ ಏನೇನ್ ನಡೀತು? ಮದುವೆ ನಡೀತು. ಮದ್ವೆ ಬಗ್ಗೆ ಕೇಳ್ದ ನಾನು. ಮತ್ತೆ ಇನ್ನೇಂದ್ರ ಬಗ್ಗೆ ಕೇಳ್ತಾ ಇದ್ಯಮ್ಮ? ಮತ್ತೆ ನಾನ್ ಕೇಳಿದಕ್ಕೆ ನೇರವಾಗಿ ಉತ್ತರಕ್ಕೆ ಏನೋ ದಾಡಿ ನಿನ್ಗೆ? ಓ ಸರಿ ಆಯ್ತು. ಮಾದೇವ, ಇವಾಗ ಹೇಳು, ಅಲ್ಲಿ ಏನಾಯ್ತು? ಕಾವ್ಯ ಮನ್ಸನ್ನ ನೀನ್ ಪೂರ್ತಿಯಾಗಿ ಉಳಿಸ್ಕೊಳ್ದೆ ಹೋದ್ರೂ ಪರವಾಗಿಲ್ಲ, ಅವಳ ಮನ್ಸಲ್ಲಿ ಅರ್ಧ ಗುಂಟೆ ಅದು ಜಾಗ ಪಡ್ಕೊಂಡ್ರಿ ಅಲ್ವೋ? ಏನೋ ಗೊತ್ತಾಯ್ತಿಲ್ಲ ಕಣಮ್ಮ. ಗೊತ್ತಾಗ್ಲಿಲ್ವಾ? ಏನೋ ಗೊತ್ತಾಗ್ಲಿಲ್ಲ? ಅಮ್ಮ, ಅದು ಎಲ್ಲ ಒಂಥರ ಗೊಂದಲ ಒಂಥರ ಎಲ್ಲ ಅಯೋಮಯ. ಇವತ್ತು ಏನೇನೋ ಆಗೋಯ್ತು, ಒಂಥರ ದೊಡ್ಡ ಪಿಕ್ಚರೇ ನಡೆದೋಯ್ತು. ಸರಿ, ಬೇಗ ಹೇಳು. ನೋಡು ಮಾದೇವ, ಅಲ್ಲಿ ನಡೆದಿರೋ ಒಂದು ಚಿಕ್ಕ ವಿಷಯನೂ ಬಿಡದೆ ನನಗೆ ಹೇಳ್ಬೇಕು ನೀನು. ಸರಿ ಕಣಮ್ಮ, ನೀನ್ ಹೇಳ್ದಂಗೆ ಒಳ್ಳೆ ಹುಡುಗನ್ ತರ ಅವಳನ್ನ ಜೀಪಲ್ಲಿ ಕುಂಡ್ರಿಸ್ಕೊಂಡು ಹೋಯ್ತಾ ಇದ್ನಾ. ಹೋಯ್ತಾ ಇದ್ದೆ ಕಾಡೊಳಿಗೆ ಹೋಗ್ಬೇಕಾರೆ ನಡೂ ರಸ್ತೆಲಿ ಠಪ್ ಅಂತ ಟೈರ್ ಪಂಚರ್ ಆಗೋಯ್ತು. ಅಯ್ಯಯ್ಯೋ, ಆಮೇಲೆ? ಹ್ಞೂ ಕಣಮ್ಮ, ನಾನು ನಿನ್ನಂಗೆ ಅಯ್ಯಯ್ಯೋ ಏನಪ್ಪ ಅದು ಹಿಂಗೋಗೋಯ್ತು, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ನಾ. ಆಮ್ಯಾಕೆ ನನ್ ಜೀಪಾಗಿ ಇನ್ನೊಂದು ಟೈರ್ ಐತೆ ಅಂತ ಗೊತ್ತಾಯ್ತು. ಸರಿ, ಅದನ್ನ ಬದಲಾಯಿಸವ ಅಂತ ಹೋದೆ. ನಿನ್ ಸೊಸೆನೋ ಅವಳಿಗೆ ಕಾಡಂದ್ರೆ ಅದು ಏಟು ಪ್ರೀತಿನೋ ಏನೋ ಕಣವ. ನನಗೆ ಕಾಡಂದ್ರೆ ಇಷ್ಟ, ನಾನೊಂದ್ ಕಿತ್ತ ಸುತ್ತಾಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಹಿಂಗೆ 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 ಒಂಟೇ ಹೋದ್ಲು. ನಾನು ಸರಿ ಬಿಡು, ಒಂದ್ ರೌಂಡ್ ಹಾಕೊಂಬತ್ತಾಳೆ ಅಂತ ಅನ್ಬಿಟ್ಟು ಚಕ್ರ ಎಲ್ಲ ಬದಲಾಯಿಸಕ್ ಶುರು ಮಾಡ್ಕೊಂಡೆ. ಆಮ್ಯಾಕೆ ಏಟೊತ್ತಾದ್ರೂ ನಿನ್ ಸೊಸೆ ಪತ್ತೆನೇ ಇಲ್ಲ ಕಣವ. ನಾನು ಈ ಕಾಡ್ ರಾಕ್ಷಸಿ ಏನಪ್ಪ, ಎಲ್ಲೋದ್ಲು ಈಟತ್ತಾದ್ರೂ ಬಂದಿಲ್ಲ. ಓ, ಕಾಡೊಳಗೆ ಅವ್ರ ಅಂಟಮ್ಮಂದ್ರೆ ಏನಾದ್ರು ಸಿಕ್ಬಿಟ್ರ, ಅವಳೇನಾದ್ರೂ ಅಲ್ಲೇ ಉಳ್ಕೊಂಬಿಟ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನಂದ್ರೆ? ಕಾಡ್ ರಾಕ್ಷಸಿ? ಇಲ್ಲ 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 ಇಲ್ಲ, ಅದು ಕಾಡು, ಕಾಡಲ್ಲಿ ರಾಕ್ಷಸರು ಅದು. ಮೌ ನೋಡು, ಹಿಂಗ್ ಮಧ್ಯೆ ಮಧ್ಯೆ ಮಾತಾಡ್ಬೇಡ, ನನ್ಗೆ ಮರ್ತೈತದೆ. ಆಯ್ತು, ಹೇಳು. ಹಾ, ಆಮ್ಯಾಕೆ ಗಾಬರಿ ಆಗ್ಬಿಟ್ಟು ಅವಳನ್ನ ಹುಡ್ಕೊಂಡು ಹೋಯ್ತಾ ಇದ್ನ. ನಿನ್ ಸೊಸೆ ಸಿಕ್ಲೇ ಇಲ್ಲ ಕಣವ. ಅಯ್ಯೋ ದೇವ್ರೇ. ನನ್ಗೂ ನಿನ್ನಂಗೆಯ ಎಲ್ಲಾ ದೇವ್ರುಗಳು ಗೆಪ್ತಿ ಬರಕ್ ಶುರು ಆಗ್ಬಿಟ್ರು. ನೀನ್ ನೋಡಿದ್ರೆ ಅವಳು ಮನ್ಸ್ ಕದ್ಗಬಾ ಅಂತ ಆಶೀರ್ವಾದ ಮಾಡಿ ಕಳ್ಸಿದ್ದ. ಆದ್ರೆ ನಾನೇನಪ್ಪ ಅವಳನ್ನೇ ಕಳ್ಕೊಂಬಿಟ್ನಾ ಅಂತ ನನ್ಗೊಂಥರ ಅಂಜಿಕೆ ಶುರು ಆಗೋಯ್ತು. ಆಮ್ಯಾಕೆ ನಾನು ಕಾವ್ಯ ಅಂತ ಎದ್ನೋ ಬಿದ್ನೋ ಅಂತ ಕಾಡೆಲ್ಲ ಓಡಾಡಿ ಹುಡುಕಾಡಿದ್ರೆ ಅವಳು ಸಿಕ್ಲೇ ಇಲ್ಲ. ಅಯ್ಯೋ ಶಿವನೇ. ಓ ಕಣವ, ನಾನು ನಿನ್ನಂಗೆ ಅಪ್ಪ ಶಿವಪ್ಪ ಹೆಂಗಾರು ಮಾಡಿ ನನ್ನ ಹೆಂಡತಿನ ಹುಡ್ಕೊಳಪ್ಪ ಅಂತ ಬೇಡ್ಕೊಂಡು ಅಂಚಿಕೆಯಲ್ಲಿ ಡವ ಡವ ಅಂತ ಇದ್ದಿದ್ ನನ್ನ ಗುಂಡಿಗೆನ ಗಟ್ಟಿಯಾಗಿ ಹಿಡ್ಕೊಂಡು ಇನ್ನೇನ್ ಕಿತ್ಕೊಂಬರಕ್ ಕಾಯ್ತಾ ಇದ್ದಿದ್ ಕಣ್ಣೀರ್ನ ತಡ್ಕೊಂಡು ಹುಡುಕ್ತಾನೆ ಇದ್ದೆ. ಆಮ್ಯಾಕೆ ಏನಾಯ್ತು?